ಮದುವೆ ಆಗಕ್ಕೆ ಹೆಣ್ಣು ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು ಕರ್ನಾಟಕದ ಹುಡುಗರೆಲ್ಲನೂ ಕೂಡ ಸಿಕ್ ದೇವರಿಗೆ ಹರಕೆ ಹೊತ್ಕೊಂತಾ ಇದ್ರೆ ಯಜಮಾನ ಸೀರಿಯಲ್ನಲ್ಲಿ ನಮ್ಮ ಅನಿತಾ ಅವ್ರು ಮಾತ್ರ ಮದುವೆ ಆಗಿರುವಂತಹ ರಾಘು ಅವರ ಹಿಂದೆ ಬಿದ್ದಿದ್ದಾರೆ. ಸೊ ಇಷ್ಟಕ್ಕೂ ಯಾಕೆ ರಾಘು ಅವರ ಹಿಂದೆ ಬಿದ್ದಿದ್ದಾರೆ, ರಾಘು ಅವರಲ್ಲಿ ಅಂಥದ್ದೇನಿದೆ ಎನ್ನುವಂತಹ ಒಟ್ಟಾರೆ ವಿಚಾರಗಳನ್ನ ನಮ್ಮ ಅನಿತಾ ಅವರು ನಮ್ಮೊಟ್ಟಿಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಮೇಡಮ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಅಲ್ಲ, ಕರ್ನಾಟಕದಲ್ಲಿ ಹುಡುಗರು ಹೆಣ್ಣು ಸಿಗ್ತಿಲ್ಲ ಅಂತ ಗುರು ಅಂತ ಹೇಳ್ಬಿಟ್ಟು ಸಿಕ್ ದೇವರಿಗೆಲ್ಲನೂ ಹರಕೆ ಹೊತ್ಕೊಳ್ತಾ ಇದ್ರೆ, ನೀವು ರಾಘು ಅವರು ಹಿಂದೆ ಬಿದ್ದಿದ್ದೀರಾ. ಈಗಾಗಲೇ ಝಾನ್ಸಿ ಅವರನ್ನ ಮದುವೆ ಆಗಿದ್ರು ಕೂಡ, ಯಾಕೆ ಅಂತ? ಅವ್ರನ್ನ ಮದ್ವೆ ಆಗಕ್ಕಿಂತ ಮುಂಚೆಯಿಂದನೂ ನಂದು ರಾಗೋದು ಪ್ರೀತಿ ಇತ್ತು. ಸೊ ನಾನು ವೀಲ್ ಚೇರ್ ಮೇಲೆ ಕೂತಾಗ್ಲಿಂದನೂ ಅವರಿಗೆ ನನ್ನ ಮೇಲೆ, ರಾಘವೇಂದ್ರ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇತ್ತು. ಅನಿತಾಗೆ ಅಷ್ಟೇ ಅಕ್ಕರೆ, ಅಷ್ಟೇ ಪ್ರೀತಿ ರಾಘವೇಂದ್ರ ಅವ್ರ ಮೇಲಿತ್ತು. ಸೊ ಮದುವೆ ಆದಮೇಲೆ ಬಂದಿರೋ ಪ್ರೀತಿ ಅಲ್ಲ ಇದು, ಮದುವೆಗಿಂತ ಮುಂಚೆನೂ. ಮತ್ತು ಒಪ್ಪಂದ ಆಗಿದೆ ಇಲ್ಲಿ. ಒಪ್ಪಂದದಲ್ಲಿ ನನ್ನ ಅಣ್ಣ ಅವರ ತಂಗಿಗೆ ಮದುವೆ ಆಗಿರೋದು. ಸೊ ಆ ಎಕ್ಸ್ಚೇಂಜ್ ಆಫರ್ ಇರ್ಬೋದು, ಈಗ ನನ್ನ ಮೇಲಿದ್ದು ಅದ್ರ ಜೊತೆ ಪ್ರೀತಿನೂ ಇತ್ತು. ಸೊ ಅದರಿಂದ ಮದುವೆ ಆದಮೇಲೆ ಏನು ಪ್ರೀತಿ ಆಗಿಲ್ಲ, ಅದಕ್ಕಿಂತ ಮುಂಚೆಯಿಂದನೂ ಪ್ರೀತಿ ಇದೆ. ಅಂದ್ರೆ ಮದುವೆಗಿಂತ ಮುಂಚೆ ನೀವು ಅವ್ರ ಮನೆಗೆ ಸೊಸೆಯಾಗಿ ಹೋಗ್ತೀರಾ, ಅವ್ರ ಮನೆಯ ರಾಘು ಅವರ ತಂಗಿ ನಿಮ್ಮ ಮನೆಗೆ ಸೊಸೆಯಾಗಿ ಬರ್ತಾರೆ ಅಂತ ಮಾತುಕತೆ ಆಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಈಗ ಅವರು ಕುಟುಂಬಕ್ಕೋಸ್ಕರನೇ ಅಲ್ವಾ ಮದುವೆ ಆಗಿರೋವಂಥದ್ದು ಕೂಡ, 1 ಕೋಟಿ ರೂಪಾಯಿ ಅದು ಇದೆಲ್ಲ ತಗೊಂಡು. 1 ಕೋಟಿ ಕುಟುಂಬಕ್ಕೋಸ್ಕರ 1 ಕೋಟಿ ರೂಪಾಯಿಗೆ ಮಾರ್ಕೊಬಿಟ್ರಲ್ಲ ಅವ್ರನ್ನ. ಅವರು 1 ಕೋಟಿ ರೂಪಾಯಿಗೆ ಮಾರ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬೇರೆ ನಾನಾ ರೂಪಗಳ ಕೆಲಸ ಮಾಡ್ಬೋದಿತ್ತು. ಬಟ್ ಝಾನ್ಸಿ ಅವಳ ಏನು ಸ್ವಾರ್ಥಕ್ಕೋಸ್ಕರ ರಾಘವೇಂದ್ರ ಅವ್ರನ್ನ ಬಳಸ್ಕೊಂಡಿದ್ದಾಳೆ. ಅವಳು ಪ್ರೀತಿ ಮಾಡಿ ಮದುವೆ ಆದವಳಲ್ಲ. ಇವಾಗ ಮದುವೆ ಆದಮೇಲೆ ಅವಳು ಸ್ಟಾರ್ಟ್ ಮಾಡಿರೋದು ಆಟನ. ಬಟ್ ನಾನು ಪ್ರೀತಿ ಮಾಡಿ ಮದುವೆ ಆಗಬೇಕು ಅಂತ ಬಂದಿದ್ದವಳು, ಅವಳು ಸ್ವಾರ್ಥಕ್ಕೋಸ್ಕರ ಮದುವೆ ಆಗಿರೋಳು. ಅಂದ್ರೆ ಈಗ ಸ್ವಾರ್ಥಕ್ಕೋಸ್ಕರ ಮದುವೆ ಆದ್ರೂ ಕೂಡ, ಮದುವೆ ಆದ್ಮೇಲೆ ಝಾನ್ಸಿ ಅವರಿಗೆ ರಾಘು ಮೇಲೆ ಪ್ರೀತಿ ಬಂದಿದೆ. ಸೊ ಅವರಿಬ್ಬರ ಬಾಂಧವ್ಯವನ್ನ ನೀವು ದೂರದಿಂದ ನೋಡ್ಬಿಟ್ಟು ತ್ಯಾಗ ಮಾಡಬಹುದಿತ್ತಲ್ವಾ? ಇಲ್ಲ, ಅನಿತಾಗ ಅಷ್ಟು ಒಳ್ಳೆ ಗುಣ ಇಲ್ಲ. ಅನಿತಾಗೆ ಅವಳು ಅನ್ಕೊಂಡಿದ್ದು ಆಗಲೇಬೇಕು. ಅವಳು ಅನ್ಕೊಂಡಿದ್ದನ್ನ ಸಾಧಿಸ್ತಾಳೆ. ಅಷ್ಟು ಈಸಿಯಾಗಿ ಹೆಂಗೆ ಬಿಟ್ಕೊಡ್ತಾಳೆ ಅನಿತಾ? ಬಿಡಲ್ಲ. ಈಗ ನೆಕ್ಸ್ಟ್ ಇವಾಗ ಮನೆಯವರೆಲ್ಲ ಸೇರ್ಕೊಂಡು ಮನೆಯವ್ರನ್ನಂತೂ ಎದುರಾಕೊಂಡು ಈಗ ಆಲ್ರೆಡಿ ಬಲ್ಗಾಲಿಟ್ಟು ಬಂದಿದ್ದಾಗಿದೆ ಝಾನ್ಸಿ ಅವರು. ಮನೆಯವರನ್ನ ಒಪ್ಸೋದಿಕ್ಕಾಗಿರ್ಬೋದು, ಹಾಗೇನೆ ಅವ್ರ ಜೊತೆ ಬಾಳ್ಗೆ ಮಾಡೋದಕ್ಕಾಗಿರ್ಬೋದು, ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ರ. ನಿಮ್ಮ ಪ್ಲಾನ್ಸ್ ಏನಿದೆ ಅಂತ? ಅವಳನ್ನ ಮನೆಯಿಂದ ಫಸ್ಟ್ ಆದಷ್ಟು ಬೇಗ ರಾಘವೇಂದ್ರ ಅವ್ರ ಮನೆಯಿಂದ ಓಡಿಸ್ಬೇಕು, ಅದೇ ನನ್ನ ಪ್ಲ್ಯಾನು. ನಾನು ಪಲ್ಲವಿ ಇಬ್ಬರು ಸೇರಿಕೊಂಡು ಝಾನ್ಸಿನ ಮನೆಯಿಂದ ಓಡಿಸ್ಬೇಕು ಅಂತ ಎಲ್ಲ ಸಂಚುಗಳನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಓಡಿಸ್ತೀನಿ. ಏನೆಲ್ಲ ಪ್ಲಾನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ? ಪ್ಲ್ಯಾನ್ಸ್ ಅಂದರೆ ಇವಾಗ ನಾನು ಪಲ್ಲವಿಗೆ ಬೇರೆ ಇದು ಕಳಿಸಿದ್ದೀನಿ, ಡಿವೋರ್ಸ್ ಪೇಪರ್ಸ್. ಅವಳೇನಾದರೂ ಝಾನ್ಸಿನ ಮನೆಯಿಂದ ಆಚೆ ಹಾಕಿಲ್ಲ ಅಂದರೆ ಅವಳಿಗೆ ನನ್ನ ಅಣ್ಣ ಡಿವೋರ್ಸ್ ಕೊಡ್ತಾನೆ ಅಂತ. ಸೊ ನಾನು ಏನೇನು ಸಂಚು ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ದೀನಿ. ನನ್ನ ಅಸ್ತ್ರವಾಗಿ ಪಲ್ಲವಿನ ಬಿಟ್ಟಿದ್ದೀನಿ ಅಲ್ಲಿ. ಸೊ ಪಲ್ಲವಿ ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂದರೆ ಅಲ್ಲಿ ಝಾನ್ಸಿನ ಅವಳು ಓಡಿಸ್ಲೇಬೇಕು. ನೀವು ಹೇಳ್ತಾ ಇದ್ರಿ ಝಾನ್ಸಿ ಅವರು ಸ್ವಾರ್ಥದಿಂದ ರಾಘು ಅವರನ್ನ ಮದುವೆ ಆಗಿದ್ದು ಅಂತ ಹೇಳ್ಬಿಟ್ಟು, ಈಗ ನಿಮ್ಮ ಸ್ವಾರ್ಥಕ್ಕೆ ಪಲ್ಲವಿ ಹಾಗೂ ನಿಮ್ಮ ಅಣ್ಣನ ಜೀವನವನ್ನ ಹಾಳು ಮಾಡಕ್ ಹೊರಟಿದ್ದೀರಾ? ನನ್ನ ಸ್ವಾರ್ಥಕ್ಕೆ ಅನ್ನೋದಕ್ಕಿಂತ ಮದುವೆ ಮನೆಗೆ ಬಂದು ಹಸೆ ಮನೆ ಏರಿ ಒಂದು ಹುಡುಗಿ ಆ ಹಸೆ ಮನೆ ಮೇಲೆ ಕೂತಿದ್ದಾಗ ಮದುವೆ ನಿಂತೋಗಿದ್ದು ನೋವು ಕೊರಗು ನನಗಿದೆ. ಅವಮಾನ ಆಗಿದೆ ಅಷ್ಟು ಜನದ ಮುಂದೆ, ಅಷ್ಟು ಜನಗಳ ಮುಂದೆ ನನ್ನ ಮದುವೆ ನಿಂತೋಗಿದೆ. ಅದನ್ನು ನಾನು ಅಷ್ಟು ಈಸಿಯಾಗಿ ಮದುವೆ ನಿಂತೋಯ್ತಲ್ಲ ಅಂತ ಬಿಟ್ಕೊಡೋದಕ್ಕಾಗಲ್ಲ. ಆ ದ್ವೇಷ, ಆ ಸಿಟ್ಟು ನನಗೆ ಖಂಡಿತ ಇದೆ ಝಾನ್ಸಿ ಮೇಲೆ. ಅಂದ್ರೆ ನಿಮ್ಗೆ ರಾಘು ಅವ್ರನ್ನ ಪಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಝಾನ್ಸಿ ಮೇಲೆ ಸಿಟ್ಟು ಜಾಸ್ತಿ ಇದೆ ಅನ್ಸುತ್ತೆ. ಇಲ್ಲ, ಫಸ್ಟು ನನಗೆ ರಾಘವೇಂದ್ರ ಅವ್ರನ್ನ ಪಡ್ಕೋಬೇಕು ಅನ್ನೋ ಆಸೆ ಜಾಸ್ತಿ ಇತ್ತು. ಆದರೆ ನನಗೆ ಮದುವೆ ಮನೇಲಿ ಆಗಿದ್ದ ಅವಮಾನ, ಝಾನ್ಸಿ ಬಂದು ಮಾಡಿದ ಅವಮಾನದಿಂದ ಇವಾಗ ಝಾನ್ಸಿನ ಓಡಿಸ್ಲೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದೀನಿ. ಈಗ ಮುಂದಿನ ದಿನಗಳಲ್ಲಿ ಕಿಡ್ನಾಪ್, ಯಾಕಂದ್ರೆ ಸೀರಿಯಲ್ಸ್ ಅಂದ ತಕ್ಷಣ ಕಿಡ್ನಾಪ್ ಅದು ಇದು ಮಾಡುವಂಥದ್ದಾಗಿರ್ಬೋದು, ಮತ್ತೊಂದು ಒಂದು ಐಡಿಯಾಸ್ ಎಲ್ಲ, ಸ್ಟ್ರಾಟಜೀಸ್ ಎಲ್ಲ ಮಾಡ್ತಿರ್ತಾರೆ. ಸೊ ಕಿಡ್ನಾಪ್ ಮಾಡುವಂಥ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ ಅಂತ? ರಾಘವೇಂದ್ರ ಅವ್ರನ್ನ ರಾಘವೇಂದ್ರ ಅವ್ರನ್ನ ಆಗಿರ್ಬೋದು, ಇಲ್ಲ ಅಂತಂದ್ರೆ ಝಾನ್ಸಿ ಅವ್ರನ್ನೇ ಕಿಡ್ನಾಪ್ ಮಾಡಿಬಿಟ್ಟು ಎಲ್ಲರೂ ಬಚ್ಚಿಡುವಂಥದ್ದು. ಇಲ್ಲ, ಆ ಥರ ಕಿಡ್ನಾಪ್ ಸೀನ್ಸ್ ಎಲ್ಲ ಏನು ಬಂದಿಲ್ಲ ಇನ್ನು. ಸೊ ಆ ಥರದ್ದೆಲ್ಲ ಏನಿಲ್ಲ. ಓಕೆ, ಫೈನಲಿ ಯಜಮಾನ ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡ್ತಿರುವಂಥದ್ದು ಹೊಸಬ್ರ ಜೊತೆ ಎಲ್ಲನೂ, ಇದು ನಿಮ್ಮ ಫಸ್ಟ್ ಸೀರಿಯಲ್ ಬೇರೆ. ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿದೆ. ನನ್ನ ಫಸ್ಟ್ ಸೀರಿಯಲ್ ಆಗಿದ್ರು ನನ್ನ ಕ್ಯಾರೆಕ್ಟರ್ ಸ್ಟಾರ್ಟ್ ಆಗಿದ್ದು ತುಂಬ ವಿಭಿನ್ನವಾಗಿ, ತುಂಬ ಸ್ಪೆಷಲ್ ಕ್ಯಾರೆಕ್ಟರ್. ನಾನು ಫಿಸಿಕಲಿ ಚಾಲೆಂಜ್ಡ್ ಆಗಿ ಕೈ, ಬಾಯಿ, ಕಾಲು ಎಲ್ಲ ಸ್ವಾಧೀನ ಕಳ್ಕೊಂಡು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಸ್ಟಾರ್ಟ್ ಮಾಡಿದ್ದು ನಾನು. ಸೊ ನನಗೆ ಕಂಪ್ಲೀಟ್ಲಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇತ್ತು. ಸೊ ನನಗೆ ಬಾಡಿ ಲ್ಯಾಂಗ್ವೇಜ್ ಏನೂ ಕ್ಯಾರಿ ಮಾಡೋಂಗಿಲ್ಲ, ಏನು ಆ್ಯಕ್ಟ್ ಮಾಡೋಕ್ಕೆ, ಡೈಲಾಗ್ ಹೇಳಬೇಕಾದ್ರೂ ನನ್ನ ಬಾಯಿ ಸೊಟ್ಟಕ್ಕಿತ್ತು. ಸೊ ನನಗೆ ಸ್ಟಾರ್ಟ್ ಆಗಿದ್ದ ಎಕ್ಸ್ಪೀರಿಯನ್ಸೇ ತುಂಬ ಚಾಲೆಂಜಿಂಗ್ ಆಗಿತ್ತು. ಸೊ ಇಟ್ಸ್ ಅ ವೆರಿ ನೈಸ್ ಥಿಂಗ್. ನನಗೆ ಇಡೀ ಟೀಮ್, ಇಡೀ ತಂಡ ನನಗೆ ಸ್ಟಾರ್ಟಿಂಗ್ ಹುರಿದುಂಬಿಸಿದ್ದಾಗಲಿ, ನನಗೆ ನೀನು ಮಾಡ್ತೀಯಾ, ಮಾಡು, ನಿನ್ನ ಕೈಲಿ ಆಗುತ್ತೆ,
ನನಗೆ ಆ ಕೆಪಾಸಿಟಿ ಇದೆ ಮತ್ತು ಅದನ್ನು ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ನಂಬಿಕೆ ಇಟ್ಟು ಅಂಥದ್ದೊಂದು ಪಾತ್ರ ನನಗೆ ಕೊಟ್ಟು ತುಂಬ ಜನ ಪ್ರೀತಿ ಕೊಟ್ಟರು ಅದಕ್ಕೆ. ನನಗೆ ಇವಾಗ ವೇರಿಯೇಷನ್ ಆಗಿದೆ, ಬಟ್ ನಾನು ಆ ವೀಲ್ ಚೇರ್ ಮೇಲೆ ಕೂತಿದ್ದಾಗ ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಪ್ರೀತಿ ಸಿಗುತ್ತೆ ಅಂತ. ಬಿಕಾಸ್ ಶೂಟ್ ಮಾಡಬೇಕಾದ್ರೆ ಒಂದು ಕನ್ಫ್ಯೂಷನ್ ಇತ್ತು, ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಬಿಕಾಸ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಕೋಬೇಕು ಸ್ಕ್ರೀನ್ ಮೇಲೆ, ಹಂಗೆ ಬರ್ಬೇಕು, ಹಿಂಗೆ ಇಂಟ್ರೊಡಕ್ಷನ್ ಆಗ್ತಿದೆಯಲ್ಲ ಹೆಂಗಾಗುತ್ತೋ ಅಂತ. ಬಟ್ ಜನಗಳ ರೆಸ್ಪಾನ್ಸ್ ನೋಡಿ ಐ ವಾಸ್ ಶಾಕ್ಡ್. ಬಿಕಾಸ್ ಪ್ರತಿಯೊಬ್ಬರು ಕಾಮೆಂಟ್ ಸೆಕ್ಷನಲ್ಲಿ ಇಲ್ಲ ಮೆಸೇಜಸ್ಗಾಗಲಿ ಮಾಡ್ತಿದ್ದು ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ. ಸೊ ಅದು ನನಗೆ ತುಂಬ ಖುಷಿ ಕೊಡ್ತು. ವೀಲ್ ಚೇರಲ್ಲಿ ನೀವಂತೂ ಎಂಟ್ರಿ ಕೊಟ್ಟಿರ್ತೀರಾ, ಸೊ ಜನರ ಆ ಪ್ರೀತಿಯನ್ನು ಗಳಿಸಿರ್ತೀರಾ. ಸೊ ವೀಲ್ ಚೇರಲ್ಲೇ ಯಾಕೆ ಸೆಟ್ಲ್ ಆಗಬಾರ್ದು ರಾಘು ಅವರನ್ನ ಮತ್ತು ಝಾನ್ಸಿ ಅವರನ್ನ ನೋಡ್ಕೊಂತ ಅಂತ? ಅಲ್ಲ, ವೀಲ್ ಚೇರ್ ಮೇಲೆ ಇದ್ದೆ, ಬಟ್ ರಾಘು ಪ್ರೀತಿಯಿಂದ ಅವ್ರನ್ನ ಆ್ಯಕ್ಚುಲಿ ಒಂದು ಸೀನಲ್ಲಿ ರಾಘವೇಂದ್ರ ಅವ್ರಿಗೆ ಆಕ್ಸಿಡೆಂಟ್ ಆಗೋ ಸೀನ್ ಬರುತ್ತೆ. ಅವ್ರು ಎಲ್ಲಿ ಅವ್ರ ಜೀವ ಕಳ್ಕೊಬಿಡ್ತಾರೋ, ಅದೇ ರಾಘವೇಂದ್ರ ಅವ್ರು ಅದನ್ನು ಪ್ಲ್ಯಾನ್ ಮಾಡಿರ್ತಾರೆ, ಬಟ್ ಅದು ನನಗೆ ಗೊತ್ತಿರಲ್ಲ. ಅವ್ರ ಜೀವ ನನಗೆ ಅವ್ರ ಮೇಲೆ ಇದ್ದಿದ್ದು ಪ್ರೀತಿಗೋಸ್ಕರ ನನ್ನ ಕೈಕಾಲು ಸ್ವಾಧೀನ ಇಲ್ದಿದ್ರು ಅಷ್ಟು ಮನೋಬಲ ಇಟ್ಕೊಂಡು ನಾನು ಎದ್ದು ವೀಲ್ ಚೇರ್ನಿಂದ ಹೋಗಿ ಅವ್ರನ್ನ ಕಾಪಾಡ್ತೀನಿ. ಸೊ ಪ್ರೀತಿಯಿಂದ ನಾನು ಕೈಕಾಲು ಬರುತ್ತೆ ನನಗೆ. ಬಾಯಿ ಸೊಟ್ಟಗಿದ್ದಿದ್ದು ಸರಿ ಹೋಗುತ್ತೆ. ನಾನು ಸುಮಾರು ಸತಿ ರಾಘವೇಂದ್ರ ಜಪ ಮಾಡ್ತೀನಿ. ಸೊ ಇಟ್ಸ್ ಅ ಪ್ರೋಸೆಸ್. ಹೆಂಗಿತ್ತು ಒಂದ್ಸಲ? ಬಿಕಾಸ್ ಯಾಕಂದ್ರೆ ನಾವಂತೂ ಆನ್ ಸ್ಕ್ರೀನಲ್ಲಿ ನೋಡಿರ್ತೀವಿ ಬಾಯಿ ಸೊಟ್ಟಿಗಿತ್ತು ಅಂತ ಹೇಳ್ಬಿಟ್ಟು, ಈಗ ನಮಗೆ ತೋರಿಸೋದಾದ್ರೆ ಬಾಯಿ ಅಯ್ಯಯ್ಯೋ ಅಂದರೆ ನನಗೆ ಶೂಟಿಂಗ್ ಮಾಡಬೇಕಾದ್ರೂ ಸುಮಾರು ಸತಿ ಕ್ರ್ಯಾಂಪ್ ಆಗೋದು, ನರ್ವ್ ಇದಾಗೋದು ಎಲ್ಲ ಆಗ್ತಿತ್ತು. ಬಟ್ ನಿಮಗೆ ತೋರಿಸ್ಲೇಬೇಕು ಅಂದರೆ ಐ ಕ್ಯಾನ್ ಡೂ ಇಟ್. ನಂದು ಬೇಸಿಕ್ಲಿ ಕೈ ಹಿಂಗಿರ್ತಿತ್ತು, ಹಿಂಗೆ ಕೈ ಹಿಂಗೆ ಇಟ್ಕೊಂಡು ಬಾಯಿ ಹಿಂಗೆ ಮಾತಾಡ್ತಾ ಇದ್ದೀನಿ ನಾನು, ಹಿಂಗೆ ಮಾತಾಡ್ಕೊಂಡು. ಅದೇ ಒಂದು ಪೊಸಿಷನಲ್ಲಿ ಒಂದು ಡೈಲಾಗ್ ಹೇಳೋದಾದ್ರೆ ಯಾವುದಾದ್ರೂ ಒಂದು? ರಾಘವೇಂದ್ರ ಅವರೇ, ಐ ಲವ್ ಯು ಸೋ ಮಚ್. ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ನಾನು ನಿಮಗೋಸ್ಕರನೇ ಕಾಯ್ತಾ ಇರ್ತೀನಿ. ಬೇಗ ಬನ್ನಿ ಆಯ್ತಾ? ಹೆಂಗಿತ್ತು ಇದು ಫಸ್ಟ್ ಟೈಮ್ ಮಾಡಬೇಕಾದ್ರೆ? ಯಾಕಂತಂದ್ರೆ ನಾವು ನಾರ್ಮಲ್ ಆಗಿ ಮಾಡಬೇಕಾದ್ರೆ ಒಂದು ಆಪೋಸಿಟ್ ಪರ್ಸನ್, ಆಪೋಸಿಟ್ ಇರುವಂತಹ ಕಲಾವಿದರ ಒಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವರ ಕೋರ್ಡಿನೇಷನ್ ನಮ್ಗೆ ಗೊತ್ತಾಗುತ್ತೆ. ನಾವು ನಾರ್ಮಲ್ ಆಗಿ ಹಿಂಗೆ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಿದ್ರು ಕೂಡ ನಾವು ಇತ್ತ ತಿರುಗಂಗಿಲ್ಲ, ಹಿಂಗೆ ತಿರುಗಂಗಿಲ್ಲ. ಸೊ ಅವಾಗ ಹೆಂಗೆ ಕ್ಯಾರಿ ಮಾಡಿದ್ರಿ ಅಂತ? ನನಗೆ ಹೆಂಗೆ ಅಂದರೆ, ಈಗ ಬೇರೆಯವ್ರಿಗೆ ನಾನು ಅಕ್ಕಪಕ್ಕ ಮಾತಾಡ್ತಿದ್ರು ನನ್ನ ಕತ್ತು ಹಿಂಗೆ ಇದೆ, ಬಾಯಿ ಹಿಂಗೆ ಇದೆ, ಕೈ ಹಿಂಗೆ ಇದೆ, ತಿರ್ಗಕ್ಕಾಗಲ್ಲ, ನನಗೆ ತಿರ್ಗಂಗಿಲ್ಲ. ಬಟ್ ನಾನು ಎಕ್ಸ್ಪ್ರೆಷನ್ಸ್ ಕೊಡಲೇಬೇಕು. ನಮ್ಮಪ್ಪ ಮಾತಾಡ್ತಿರ್ಲಿ, ನಮ್ಮಮ್ಮ ಮಾತಾಡ್ತಿರ್ಲಿ. ಸೊ ಹೆಂಗಾಗೋಯ್ತು ಅಂದರೆ ನನಗೆ ನಿಜವಾಗ್ಲೂ ಪಾಪ ನಿಜ ಜೀವನದಲ್ಲಿ ತುಂಬ ಜನಕ್ಕೆ ಹಂಗೆ ಆಗಿರುತ್ತೆ. ಅವ್ರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ನನಗೆ ಆ ಕ್ಯಾರೆಕ್ಟರ್ ಮಾಡಿದಾಗ ಅರ್ಥ ಆಯಿತು. ಮತ್ತು ಏನೇ ರಿಯಾಕ್ಷನ್ ಕೊಡಬೇಕು ಅಂದ್ರೂ ಬಾಯಿ ಸೊಟ್ಟಕ್ಕಿಟ್ಕೊಂಡು ಮಾತಾಡ್ಬೇಕಾರೆ ಅದು ನಮಗೆ ನಾರ್ಮಲ್ ಆಗಿರೋರಿಗೆ ಮಾತಾಡ್ತಾ ಡೈಲಾಗ್ ಹೇಳ್ತಾ ಬಾಯಿ ಸರಿ ಹೋಗ್ಬಿಡುತ್ತೆ. ಸೊ ಒಂಥರ ಫೋರ್ಸ್ಫುಲಿ ಟೈಟಾಗಿ ಅದನ್ನು ಹಂಗೆ ಇಟ್ಕೊಂಡು ಮಾತಾಡೋದು ವಾಸ್ ವೆರಿ ಚಾಲೆಂಜಿಂಗ್. ಆ್ಯಂಡ್ ನನ್ನ ಕೋ ಆ್ಯಕ್ಟರ್ಸ್ ಆ್ಯಂಡ್ ಪ್ರತಿಯೊಬ್ಬರು ನನಗೆ ಪ್ರೋತ್ಸಾಹ ಮಾಡ್ತಿದ್ರು. ದೇವರ್ ಪ್ರತಿ ಸತಿ ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಕ್ಯಾರಿ ಮಾಡು, ಇನ್ನು ಅಳೋದಾಗಿರಲಿ. ನನಗೆ ಎಷ್ಟೊಂದು ಸತಿ ಸೀನ್ಸಲ್ಲಿ ಬಾಯಿಂದ ಜೊಲ್ ಸುರಿಸೋದು, ಅದು ಇದು ಅಳು, ದುಃಖ, ಕೋಪ ಎಲ್ಲ ಅದೇ ಥರ ಮಾಡಬೇಕಿತ್ತು. ಸೊ ಐ ಥಿಂಕ್ ನನಗೆ ವಂಡರ್ಫುಲ್ ಟೀಮ್ ಸಿಕ್ಕಿದ್ರಿಂದ ಆ್ಯಂಡ್ ರಾಮ್ಜಿ ಸರ್ ನನಗೆ ಫಸ್ಟ್ ಡೇ ಹೇಳ್ಕೊಟ್ಟಿದ್ದರಿಂದ ಐ ವಾಸ್ ವೆರಿ ಗ್ಲ್ಯಾಡ್. ನನಗೆ ಆ ಪಾತ್ರ, ನನಗೆ ಫಸ್ಟ್ ಕನ್ಫ್ಯೂಷನ್ ಇದ್ರೂ ಆ ಪಾತ್ರ ನನಗೆ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಯೂಶುವಲಿ ಏನಂತಂದರೆ ಈಗಿನ ಕಾಲದಲ್ಲಿ ಬರುವಂತಹ ನಟಿಯರೆಲ್ಲನೂ ಕೂಡ ನಮ್ಗೆ ಗ್ಲಾಮರಸ್ ಆಗಿರುವಂಥ ಪಾತ್ರಗಳು ಬೇಕು, ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಅಂತೂ ಇದರಲ್ಲಿ ಎದ್ದು ಕಾಣಿಸಿದೆ. ಅದ್ರ ಜೊತೆಗೆ ಗ್ಲಾಮರ್ ಕೂಡ ಒನ್ ಆಫ್ ದ ಪಾರ್ಟ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಕೊಡ್ತಾರೆ ಎಲ್ಲ ನಟಿಯರು ಕೂಡ. ಸೊ ನಿಮಗೆಲ್ಲ ಒಂದು ಕಡೆ ಈ ಥರ ಪಾತ್ರ ಸಿಕ್ಕಿದ್ದಕ್ಕೆ ಒಂದು ಕಡೆ ಬೇಜಾರು ಇರ್ತೈತೆ, ಲೈಕ್ ಏನಪ್ಪ ಇಂಥ ಪಾತ್ರ ಅಂತ. ಇನ್ನೊಂದು ಕಡೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆಯಲ್ಲ, ಮಾಡ್ಬೋದು ಒಂದೊಳ್ಳೆ ವಿಭಿನ್ನವಾದಂಥ ಪ್ರಯತ್ನ ಅಂತ. ಸೊ ಮನೆಯವ್ರ ಹತ್ರ ಹೇಳಿದಾಗ ಹೆಂಗಿತ್ತು ಮನೆಯವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಅಂತ? ಮನೆಯವ್ರ ಎಕ್ಸ್ಪ್ರೆಷನ್ ಆಬ್ವಿಯಸ್ಲಿ ಅವ್ರಿಗೆ ಯಾಕೆ ಈ ಥರ ಪಾತ್ರ ಒಪ್ಕೊಂಡಿದ್ದಾಳೆ, ಏನಕ್ಕೆ ಈ ಥರ ಅಂದರೆ ರಿಲೇಟಿವ್ಸ್ ಎಲ್ಲ ಫೋನ್ ಮಾಡಿ ಸ್ಟಾರ್ಟಿಂಗ್ ಟೆಲಿಕಾಸ್ಟ್ ಆದಾಗ ಏನಕ್ಕೆ ಇದು ಮಾಡ್ತಿದ್ದಾಳೆ, ಈ ಥರದ್ದು ಮಾಡಬಾರ್ದಿತ್ತು, ನಮ್ಗೆ ನೋಡೋಕೆ ತುಂಬ ಸಂಕಟ ಪಡ್ತಿದ್ರು ಮನೆಯವ್ರು ನೋಡೋಕ್ಕೆ. ಒಂದು ಟೆಲಿಕಾಸ್ಟ್ ಒಂದು ಸತಿ ನೋಡಿದ್ರೆ ಅಷ್ಟೇ, ಮತ್ತೆ ರಿಪೀಟ್ ಟೆಲಿಕಾಸ್ಟ್ ಅವ್ರಿಗೆ ಒಂಥರ ಹೊಟ್ಟೆಲಿ ಚುರ್ಕಂತಿತ್ತು, ಮನೆ ಮಗಳನ್ನ ಆ ಥರ ನೋಡಬೇಕಲ್ಲ ಅಂತ. ಬಟ್ ಮನೆಯವರು ರಿಲೇಟಿವ್ಸ್ ಎಲ್ಲ ಈ ಥರದ್ದು ಮಾಡಬಾರ್ದಿತ್ತು, ನಮಗೆ ನೋವಾಗುತ್ತೆ ಅಂತ ಅಂತಿದ್ರು ನನಗೆ ಖುಷಿ ಇತ್ತು. ಏನಕ್ಕೆ ಅಂದರೆ ಆಡಿಯನ್ಸ್, ನನಗೆ ಪರಿಚಯ ಇಲ್ಲದೆ ಇರೋ ಎಲ್ಲರೂ ನನ್ನ ಆಕ್ಸೆಪ್ಟ್ ಮಾಡಿದರು. ತುಂಬ ಖುಷಿಯಿಂದ ಅವರೆಲ್ಲರೂ ನಿಜವಾಗ್ಲೂ ಈ ಹುಡುಗಿ ಹಂಗೆ ಇದ್ದಾಳೇನೋ ಅಂತ ಅನ್ಕೊಬಿಟ್ಟಿದ್ರು. ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ.
ಅಂಟಿಲ್ ಎಲ್ಲೋ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿ ಇಲ್ಲ ನಾರ್ಮಲಾಗಿ ಎಲ್ಲರೂ ಎದುರುಗಡೆ ಸಿಗೋವರೆಗೂ ನಿಜವಾಗ್ಲೂ ಆ ಹುಡುಗಿ ಹಂಗೆ ಇದ್ದಾಳೆ ಅನಿಸಿತ್ತು. ಸೊ ನನಗೆ ಆ ಜನರ ಪ್ರೀತಿ ಸಿಕ್ತಿತ್ತಲ್ಲ, ಸೊ ಅದ್ರ ಮುಂದೆ ಅಷ್ಟು ಮತ್ತು ಆ ಜನದ ಪ್ರೀತಿ ನಮ್ಮ ಮನೆಯವರು ಮತ್ತು ರಿಲೇಟಿವ್ಸ್ ಯಾವಾಗ ನೋಡೋಕೆ ಸ್ಟಾರ್ಟ್ ಮಾಡಿದ್ರು, ಅವರು ಆಮೇಲೆ ಅಕ್ಸೆಪ್ಟ್ ಮಾಡಿದ್ರು. ಪರವಾಗಿಲ್ಲ, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿಕ್ಕಿದೆ, ಗ್ಲಾಮರಸ್ ಆಗಿ ಕಾಣಿಸ್ಕೋಬೋದು, ಮತ್ತು ಇನ್ನೂ ನೂರಾರು ಪಾತ್ರಗಳು ಮಾಡ್ತೀವಿ, ಕಾಣಿಸ್ಕೋಬೋದು. ಇವಾಗ ನನಗೆ ಆಬ್ವಿಯಸ್ಲಿ ಗ್ಲಾಮರಸ್ ಆಗಿ ಚೆನ್ನಾಗೆ ಕೈಕಾಲಿದೆ, ಐ ಆಮ್ ಡೂಯಿಂಗ್. ಅಂದರೆ ಗ್ರಾಫ್ ಇಲ್ಲಿ ನನಗೆ ಪರ್ಫಾರ್ಮೆನ್ಸ್ ತುಂಬ ಪಾಸಿಟಿವ್ ಆಗಿ ತುಂಬ ಸಿಂಪತಿ ಕಟ್ಟಿಸ್ಕೊಂಡು ಹೆಂಗೆ ಮಾಡ್ತೀನಿ ಅಂತಲೂ ತೋರಿಸ್ದೆ. ಇವಾಗ ನೆಗೆಟಿವ್ ಶೇಡಲ್ಲಿ ನಾನು ಹೆಂಗೆ ಮಾಡ್ಬೋದು ಅಂತಲೂ ತೋರಿಸ್ತಾ ಇದ್ದೀನಿ. ಸೊ ದ್ಯಾಸ್ ಅ ಪರ್ಫಾರ್ಮೆನ್ಸ್ ಗ್ರಾಫ್ ಇರೋದ್ರಿಂದ ಐ ಥಿಂಕ್ ಇಟ್ಸ್ ಅ ಪ್ಲಸ್ ಪಾಯಿಂಟ್ ಫಾರ್ ಮೀ. ನನಗೆ ಖುಷಿ. ಈ ಒಂದು ಪಾತ್ರ ನೋಡಿ ಇನ್ಸ್ಟಾಗ್ರಾಮಲ್ಲಿ ಏನೆಲ್ಲ ಕಮೆಂಟ್ಸ್ ಬಂದಿದೆ, ಆ ಕಮೆಂಟ್ಸಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಕಮೆಂಟ್ಸ್ ಯಾವುದು ಅಂತ? ಯಾವುದು ನನಗೆ ವೀಲ್ ಚೇರ್ ಮೇಲೆ ಇದ್ದಿದ್ವಾ? ಎಲ್ಲರೂ ಪ್ರತಿಯೊಬ್ಬರು ಕಮೆಂಟ್ ಮಾಡಿರೋದೆ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ನಟಿ ನೀವು, ಆಮೇಲೆ ನಿಮ್ಗೆ ಇನ್ನೂ ಒಳ್ಳೆ ಪಾತ್ರ ಸಿಗಬೇಕು ಅಂತ ಹಾರೈಸಿದ್ದಾರೆ. ನಿಮ್ಗೆ ನಿಮ್ಮನ್ನ ಇನ್ನೂ ಒಳ್ಳೊಳ್ಳೆ ಲೀಡ್ ಪಾತ್ರದಲ್ಲಿ ಹೀರೋಯಿನ್ ಆಗಿ ನೋಡಬೇಕು ಅಂತ ನಾವು ಇಷ್ಟಪಡ್ತಾ ಇದ್ದೀವಿ ಅಂತ ಜನ ವ್ಯಕ್ತಪಡಿಸಿದ್ದಾರೆ. ಸೊ ಅದನ್ನೆಲ್ಲ ನೋಡಿದಾಗ ಆ್ಯಂಡ್ ಪ್ರತಿ ಸತಿ ಅವ್ರು ನನ್ನ ಟಿ ವಿ ಮೇಲೆ ನೋಡಿದಾಗ ನಮ್ಮ ಮನೇಲೂ ಈ ಥರದೊಂದು ವ್ಯಕ್ತಿ ಇದ್ದಾರೆ, ಅದನ್ನು ನಿಮ್ಮನ್ನು ನೋಡಿದಾಗೆಲ್ಲ ನಮಗೆ ಅದು ಕನೆಕ್ಟ್ ಆಗುತ್ತೆ, ನಮಗೆ ಅಳು ಬರುತ್ತೆ. ನಾನು ಒಂದು ಸೀನಲ್ಲಿ ಆಲ್ಮೋಸ್ಟ್ ತೆವಳ್ಕೊಂಡು ಹೋಗಿ ರಾಘವೇಂದ್ರ ಅವ್ರ ಕಾಲು ಮುಟ್ತೀನಿ. ತುಂಬ ಜನ ಅದಕ್ಕೆ ಎಷ್ಟು ಜನ ಹತ್ತಿದ್ದಾರೆ ಅಂದರೆ ಹತ್ಕೊಂಡು ನನಗೆ ವಿಡಿಯೋಸ್ ಫೋಟೋಸ್ ಎಲ್ಲ ಕಳಿಸಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ, ನಮಗೆ ಇದನ್ನ ನೋಡಿ ತುಂಬ ಅಳು ಬಂತು ಅಂತ. ಸೊ ತುಂಬ ಕನೆಕ್ಟ್ ಆಗ್ತಿದ್ರು, ತುಂಬ ಜೀವಿಸ್ತಾ ಇದ್ರು ಆ ಪಾತ್ರನ. ಸೊ ಅದರಿಂದ ನನಗೆ ಆಲ್ಮೋಸ್ಟ್ ಪ್ರತಿ ದಿನ ನನಗೆ ಟೆಲಿಕಾಸ್ಟ್ ಆದಮೇಲೆ ಹೋಗಿ ಯಾವ್ದಾದ್ರು ಮೆಸೇಜಸ್ ಬಂದಿದೆ, ಆ ಮೆಸೇಜಸ್ ನೋಡೋದೇ ಒಂದು ಖುಷಿ. ಅಷ್ಟು ಟೈಮ್ ತೊಗೊಂಡು ಇಷ್ಟು ಉದ್ದುದ್ದ ಮೆಸೇಜ್ ಕಳಿಸ್ತಾರೆ, ನಮಗೋಸ್ಕರ ಅವ್ರು ಟೈಮ್ ಕೊಡ್ತಾರೆ, ನೋಡ್ತಾರೆ. ಅದು ನೋಡ್ಬಿಟ್ಟು ತುಂಬ ಜನ ಸುಮ್ಮನೆ ಆಗಲ್ಲ, ನಮ್ಮನ್ನು ಹುಡ್ಕೊಂಡು ಬಂದು ಮೆಸೇಜ್ ಹಾಕ್ತಾರಲ್ಲ, ಅದಕ್ಕೊಂದು ನಾವು ಗ್ರ್ಯಾಟಿಟ್ಯೂಡ್ ಸಲ್ಲಿಸಲೇಬೇಕು. ಈಗ ವೀಲ್ಚೇರಿಂದ ಅಂತೂ ಒಳ್ಳೆ ಗ್ಲಾಮರಸ್ ಗೊಂಬೆಯಾಗಂತೂ ರೆಡಿ ಆಗಿಬಿಟ್ರಿ. ಗ್ಲಾಮರಸ್ ಗೊಂಬೆಯಾಗಿ ರೆಡಿ ಆದಮೇಲೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಈಗ ಇನ್ಸ್ಟಾಗ್ರಾಮಲ್ಲಿ? ಅಯ್ಯೋ, ಇವಾಗ ಏನು ಪ್ರಪೋಸಲ್ಸ್ ಎಲ್ಲ ಬರ್ತಿಲ್ಲ, ಸ್ವಲ್ಪ ಬೈಕೋತಿದ್ದಾರೆ. ಯಾಕಂದರೆ ಝಾನ್ಸಿ ರಾಘವೇಂದ್ರನ ದೂರ ಮಾಡ್ತಿರೋದ್ರಿಂದ. ಸೊ ಗ್ಲಾಮರಸ್ ಆಗಿ ರೆಡಿ ಆಗಿರ್ಬೋದು, ಬಟ್ ಕ್ಯಾರೆಕ್ಟ್ರಲ್ಲಿ ಅವರಿಬ್ರನ್ನ ದೂರ ಮಾಡ್ತಿದ್ದೀನಿ ಅಂತ ಬೈಕೋತಿದ್ದಾರೆ. ಎಲ್ಲರ ಒಪಿನಿಯನ್ ಹಿಂಗೆ ಇರ್ತೈತಿ, ಹುಡುಗಿ ವೀಲ್ ಚೇರಲ್ಲೇ ಸೆಟ್ಲ್ ಆಗಬೇಕಿತ್ತು, ಏನಕ್ಕಾದ್ರೂ ರೆಡಿ ಆದ್ರು ಅಂತ. ಹೌದು, ಸ್ಟಾರ್ಟಿಂಗಲ್ಲಿ ಎದ್ದಾಗ ಸ್ವಲ್ಪ ಹಾಗೆ ರಿಯಾಕ್ಟ್ ಮಾಡಿದ್ರು ಎಲ್ಲರೂ. ಈಗ ನೋಡಿ ನಮ್ಮ ರಿಯಾಕ್ಷನು ಹೆಂಗಿರುತ್ತೆ ಅಂದರೆ, ಅಯ್ಯೋ ವೀಲ್ ಚೇರ್ ಮೇಲಿಂದ ಎದ್ದಾಗ ನನಗೂ ಖುಷಿ ಇತ್ತು. ಓ ಮೈ ಗಾಡ್, ನಿಜವಾಗ್ಲೂ ಕೈಕಾಲು ಬಂದಾಗ ಯಾರಿಗೋ ಹೆಂಗೆ ಖುಷಿ ಆಗುತ್ತೋ ಅಷ್ಟೇ ಖುಷಿ ಆಯಿತು. ಯಾಕಂದರೆ ಸುಮಾರು ತಿಂಗಳು ನಾನು ವೀಲ್ ಚೇರ್ ಮೇಲೆ ಕೂತಿದ್ದೆ. ಸೊ ನನಗೆ ಸಡನ್ನಾಗಿ ನೆಕ್ಸ್ಟ್ ಎಪಿಸೋಡ್, ನಾನು ಇವತ್ತಿನ ಎಪಿಸೋಡಿಂದ ನಾನು ನಿಂತಿದ್ದೀನಿ ಅಂದಾಗ ನನಗೊಂದು ಡಾನ್ಸ್ ಎಪಿಸೋಡ್ ಬೇರೆ ಕೊಟ್ಬಿಟ್ಟಿದ್ರು ಅವತ್ತು. ಸೊ ನಿಜವಾಗ್ಲೂ ಕುಣಿದು ಕುಪ್ಪಳಿಸ್ತಾ ಇದ್ದೀನಿ ಅನ್ನೋಷ್ಟು ಖುಷಿ ಆಯಿತು. ಆದರೆ ಅದನ್ನ ನೋಡಿದ್ರೆ ಹಿಂಗೆ ನೆಗೆಟಿವ್ ಟರ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಸಿಕ್ತು, ಒಂದು ಹಿಂಗಾಯಿತು. ಡೈರೆಕ್ಟರ್ ಹೇಳ್ಬೇಕಾದ್ರೆ ನಿಮ್ಮನ್ನು ಅಪ್ರೋಚ್ ಮಾಡಿದ್ರ ಇದು ಹೋಗ್ತಾ ಹೋಗ್ತಾ ನೆಗೆಟಿವ್ ಶೇಡ್ಗೆ ಹೋಗುತ್ತೆ ಅಂತ, ಅಥವಾ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳಿದ್ರ? ನೆಗೆಟಿವ್ ಶೇಡ್ ಹೋಗುತ್ತೆ ಅಂತ ಗೊತ್ತಿತ್ತು, ಆದರೆ ಅಷ್ಟು ಬೇಗ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಸ್ವಲ್ಪ ಬೇಗ ನೆಗೆಟಿವ್ ಶೇಡ್ ಆಗೋಯ್ತು. ಬಟ್ ನಿಂತ್ಕೋತೀನಿ ಸ್ವಲ್ಪ ತಿಂಗಳಾದ್ಮೇಲೆ ಅನ್ನೋದು ಐ ನ್ಯೂ ಇಟ್. ಈಗ ಝಾನ್ಸಿ ಅವರು ಮತ್ತೆ ರಾಘು ಅವರು ಇಬ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮದುವೆ ಆಗಿರೋದು ಅಂತ ಹೇಳ್ಬಿಟ್ಟು ತಾತನಿಗೂ ಗೊತ್ತಾಗಿದೆ. ಸೊ ನೀವು ಅವ್ರ ತಾತನ ಗೊತ್ತಾದ್ಮೇಲೆ ಓಕೆ ಇವ್ರು ಚೇಂಜಸ್ ಆಗ್ತಿದ್ದಾರೆ ಅಂತಲೂ ಕೂಡ ಅವರು ಕೂಡ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಕೋಪ ಇದ್ರು ಕೂಡ. ಅವ್ರ ತಾತನ ಹತ್ರ ಹೋಗಿ ನೀವೇನಾದರೂ ಅಪ್ರೋಚ್ ಮಾಡ್ಬೋದಲ್ಲ ಅಂತ? ಅವ್ರ ತಾತನ ಹತ್ರ ಹೋಗಿ ಅಪ್ರೋಚ್ ಮಾಡ್ಬೋದು, ಆದರೆ ನನ್ನ ಸ್ಟ್ರಾಟಜಿಗಳೇ ಬೇರೆ ಇದೆ. ಆದರೆ ನಮ್ಮ ಅಪ್ಪಂಗೂ ಅವ್ರು ಆ್ಯಕ್ಚುಲಿ ಏನಂದರೆ, ಝಾನ್ಸಿ ಅವ್ರ ತಾತ ನನಗೆ ಗುಣ ಮಾಡೋಕ್ಕೆ ಕಾರಣಕರ್ತರಾಗ್ತಾರೆ. ನನಗೆ ಟ್ರೀಟ್ಮೆಂಟ್ ಕೊಡ್ಸೋದ್ರಲ್ಲಾಗಲಿ, ನನಗೆ ನಮ್ಮ ಅಪ್ಪ ಅಲ್ಲಿ ಒನ್ ಆಫ್ ದ ಇನ್ವೆಸ್ಟರ್ಸ್ ಆಗಿರ್ತಾರೆ ಅವ್ರ ಕಂಪ್ನೀಲಿ, ನಮ್ಮ ತಂದೆ ಕೂಡ. ಸೊ ಅದೊಂದು ಬಾಂಡಿಂಗ್ ಇರುತ್ತೆ. ಸೊ ನಾನು ಹೋಗಿ ನನಗೊಂದು ಗ್ರ್ಯಾಟಿಟ್ಯೂಡ್ ಫೀಲ್ ಕೂಡ ಇದೆ ಝಾನ್ಸಿ ಅವ್ರ ತಾತನ ಮೇಲೆ. ಸೊ ಅದರಿಂದ ನಾನು ಡೈರೆಕ್ಟಾಗಿ ಹಂಗೆ ಹೋಗಿ ಈ ಗ್ರ್ಯಾಟಿಟ್ಯೂಡ್ ಫೀಲಿಂದ ನಾನು ಹೋಗಿ ಅವ್ರ ಹತ್ರ ಜಗಳ ಮಾಡೋಕ್ಕಾಗಲ್ಲ. ನಾನು ಝಾನ್ಸಿ ಜೊತೆ ಏನೇ ಗುದ್ದಾಡಿದ್ರು ಝಾನ್ಸಿ ಜೊತೆ. ಸೊ ಈಗ ಗ್ರ್ಯಾಟಿಟ್ಯೂಡ್ ಫೀಲ್ ಆಗಿರೋದ್ರಿಂದ ತಾತನ ಮೊಮ್ಮಗಳನ್ನ ನೀವು ಬಿಟ್ಕೊಡ್ಬೋದಲ್ಲ? ಇಲ್ಲ, ತಾತನ ಮೇಲೆ ಗ್ರ್ಯಾಟಿಟ್ಯೂಡ್ ಫೀಲ್ ಇದೆ, ಹಂಗಂತ ಝಾನ್ಸಿ ಏನು ನನಗೇನು ಮಾಡಿಲ್ಲ. ನನಗೆ ರಾಘವೇಂದ್ರ ಬೇಕು. ಸೊ ರಾಘವೇಂದ್ರ ಬೇಕು ಅಂದಮೇಲೆ ರಾಘವೇಂದ್ರನ ಎದುರುಗಡೆ ಯಾರೇ ಬಂದ್ರಿ ಅವ್ರನ್ನ ತಳ್ಳಿ ನಾನೀಗ ರಾಘವೇಂದ್ರನ ಪಟ್ಕೊಂಡು ರಾಘವೇಂದ್ರ ನನಗೆ ತಾಳಿ ಕಟ್ಟೋವರೆಗೂ ನಾನು ಬಿಡಲ್ಲ. ರಿಯಲ್ ಲೈಫ್ನಲ್ಲಿ ಇಂಥ ಹಠ ಮಾರಿನ? ಇಲ್ಲ ನಮ್ಮಮ್ಮನ ಕೇಳಿದ್ರೆ ಹಿಂಗೆಲ್ಲ ಹಠ ಮಾಡಲ್ಲ. ತುಂಬ ನಮ್ಮಮ್ಮ ಏನು ಹೇಳ್ತಾರೆ ಅಷ್ಟೇ ಕೇಳೋದು ನಾನು. ನಮ್ಮಮ್ಮ ಹಾಕಿದ ಗೆರೆ ದಾಟಲ್ಲ ನಾನು ರಿಯಲ್ ಲೈಫಲ್ಲಿ. ಮೊದಲನೇ ಸಿನಿಮಾದಲ್ಲಿ ಆಡಿಯನ್ಸ್ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂತ ಖುಷಿ ವಿಚಾರಗಳನ್ನ ಮನೆಯವ್ರ ಜೊತೆ ಶೇರ್ ಮಾಡಿದಾಗ ಮನೆಯವ್ರು ಎಷ್ಟು ಖುಷಿ ಪಡ್ತಾರೆ ಅಂತ? ತುಂಬ ಖುಷಿ ಪಡ್ತಾರೆ. ಇವಾಗ ಎಲ್ಲೇ ಹೋದರೂ ಗುರುತಿಸ್ತಾರೆ.
ಬಂದು ಒಂದು ಫೋಟೋ ತಗೋಬೋದಾ, ಅನಿತಾ ಅಲ್ವಾ ನೀವು ಅಂತ ಬರ್ತಾರೆ. ನನ್ನ ವರ್ಷಿತಾ ರಿಯಲ್ ಹೆಸರು ವರ್ಷಿತಾ ಆಗಿದ್ರು ಅನಿತಾ ಅನ್ನೋ ಪಾತ್ರದ ಮುಖ ಅಂತ ಗುರುತಿಸ್ತಾರೆ. ಎಲ್ಲೇ ಹೋಗಿದ್ರು ನಮ್ಮ ಅಪ್ಪ ಅಮ್ಮನ ಜೊತೆ ಹೋಗ್ತಿರ್ಬೇಕಾರೆಲ್ಲ ಯಾರೋ ಬಂದು ಮಾತಾಡ್ಸಿದಾಗ ಅಮ್ಮನ ಮುಖದಲ್ಲಿ ಒಂದು ಖುಷಿ ಕಾಣಿಸುತ್ತೆ. ಅದೇನೋ ಒಂಥರ ನೆಮ್ಮದಿ. ಇಷ್ಟೊತ್ತು ಅನಿತಾ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ವರ್ಷಿತಾ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ವರ್ಷಿತಾ ಅವ್ರು ಯಾವ ಕಡೆಯವರು ಅನ್ನುವಂಥ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡುವಂಥ ನನ್ನಂಥ ಹುಡುಗರಿಗೆಲ್ಲನೂ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅದೇ ಊರಲ್ಲಿ ಇದ್ರೂ ಕೂಡ ನಾವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತೀವಿ ಅಂತ. ಸೊ ಯಾವ ಕಡೆಯವರು, ಏನು ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳೋದಾದ್ರೆ? ನಾನು ಹಾಸನದವಳು ಬೇಸಿಕ್ಲಿ. ಅಪ್ಪ ಅಮ್ಮ ನೇಟಿವ್ ಇರೋದು ಹಾಸನಲ್ಲಿ, ಬಟ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ. ಸೊ ಏನು ಓದ್ಕೊಂಡಿದ್ದೀರಾ, ಹೆಂಗೆ ಬಂದ್ರಿ ಈ ಒಂದು ಕಲರ್ಫುಲ್ ಜಗತ್ತಿಗೆ ಅಂತ? ನಾನು ಎಂಜಿನಿಯರಿಂಗ್ ಓದಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ರಾಮಯ್ಯದಿಂದ ಪಾಸ್ಔಟ್ ಆಗಿರೋದು ನಾನು. ಸೊ ಅದಾದಮೇಲೆ ನಾನು ಅಬ್ರಾಡ್ಗೆ ಹೋಗಬೇಕು ಅಂತ ಟ್ರೈ ಮಾಡ್ತಿದ್ದೆ. ಆ ಗ್ಯಾಪ್ ಇರುತ್ತಲ್ಲ, ಎಂಜಿನಿಯರಿಂಗ್ ಮುಗ್ದು ಅದೊಂದು ವರ್ಷ ಗ್ಯಾಪ್, ನಾವು ಆ ಎಕ್ಸಾಮ್ಸ್ ಕೊಡೋಣ ಈ ಎಕ್ಸಾಮ್ಸ್ ಕೊಡೋಣ ಅಂತೆಲ್ಲ. ಆ ಗ್ಯಾಪಲ್ಲಿ ನನಗೆ ಎಂಜಿನಿಯರಿಂಗಲ್ಲಿ ಇದ್ದಾಗಲೂ ನನಗೆ ಆಫರ್ಸ್ ಬರ್ತಿತ್ತು, ನೀವು ಸೀರಿಯಲ್ ಮಾಡ್ತೀರಾ, ಅದು ಮಾಡ್ತೀರಾ, ಇದು ಮಾಡ್ತೀರಾ. ನಾನು ಇಲ್ಲ, ನನಗೆ ಯಾವತ್ತೂ ಚಿಕ್ಕ ವಯಸ್ಸಿನ ಕನಸು ಅಂತ ಏನಿಲ್ಲ. ನಾನಿಲ್ಲ, ನಾಟ್ ಇಂಟ್ರೆಸ್ಟೆಡ್, ನನಗೆ ಇಷ್ಟ ಇಲ್ಲ ಅಂತಲೇ ಹೇಳ್ತಿದ್ದೆ. ಈ ಗ್ಯಾಪಲ್ಲಿ ಸ್ವಲ್ಪ ತುಂಬ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು ಎಲ್ಲ ಸ್ವಲ್ಪ ಟೈಮ್ ಇತ್ತಲ್ಲ ಮನೇಲಿ, ನೋಡೋಣ ಯಾವುದೋ ಆಡಿಷನ್ಸ್ ಕರೀತಾ ಇದ್ದಾರಲ್ಲ, ಟ್ರೈ ಮಾಡೋಣ ಅಂತ ಹೋಗಿದ್ದು. ಅದು ಒಂದು ಸತಿ ಹೋದ್ಮೇಲೆ ಯು ಕಾಂಟ್ ಗೆಟ್ ಬ್ಯಾಕ್ ಥರ. ಅಲ್ಲಿ ರುಚಿ ಮತ್ತು ಏನೋ ಒಂಥರ ಥ್ರಿಲ್ ಟು ಬಿ. ಯಾಕೆಂದರೆ ನಾನು ಮುಂಚೆಯಿಂದನೂ ಆಮ್ ಅ ಡಾನ್ಸರ್. ಸೊ ಕಲೆಗೆ ಹತ್ತಿರವಾಗೇ ಇದ್ದೆ ನಾನು. ಆನ್ ಸ್ಟೇಜ್ ಇರೋದಾಗಲಿ, ಡ್ಯಾನ್ಸ್ ಮಾಡೋದಾಗಲಿ, ನನಗೆ ಆ ಚಪ್ಪಾಳೆ ಆಗಲಿ ನನಗೆ ಯಾವತ್ತಿಗೂ ಥ್ರಿಲ್ ಕೊಡ್ತಿತ್ತು. ಸೊ ಇದು ಒಂದು ಸತಿ ಹೋಗಿ ಆಡಿಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಐ ನೆವರ್ ವಾಂಟೆಡ್ ಟು ಟರ್ನ್ ಬ್ಯಾಕ್. ಈಗ ಗ್ಲಾಮರಸ್ ಬೆಡಗಿ, ಸೊ ಬ್ಯೂಟಿ ವರ್ಷಿತಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಅನ್ನೋದು ಮುಂಚೆ ಏನೂ ಮಾಡ್ತಿರ್ಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದು. ಜಸ್ಟ್ ಬ್ಯೂಟಿ ಸೀಕ್ರೆಟ್, ಬ್ಯೂಟಿಗೋಸ್ಕರ ಥರ ಸ್ಪೆಸಿಫಿಕ್ ಆಗಿ ಏನು ಮಾಡಲ್ಲ. ಜಸ್ಟ್ ವಾಟರ್ ಕಂಟೆಂಟ್ ಜಾಸ್ತಿ ಮಾಡ್ಕೊಳ್ಳೋದು ಆ್ಯಂಡ್ ಬೇಸಿಕ್ ಗ್ರೂಮಿಂಗ್, ಅದು ಇದು ಮನೆ ಮದ್ದುಗಳು, ಮನೆಯಲ್ಲಿ ಅರ್ಶಿನ. ಈಗ ಸ್ವಲ್ಪ ಔಟ್ಡೋರ್ ಶೂಟ್ ಎಲ್ಲ ಮಾಡಿರ್ತೀವಿ, ತುಂಬ ಅರ್ಶಿನ ಮೊಸರು, ಅದು ಸ್ವಲ್ಪ ಔಟ್ಡೋರ್ ಶೂಟ್ ಮಾಡಿದ್ಮೇಲೆ ಫುಲ್ ಟ್ಯಾನ್ ಆಗಿದೆ, ಪ್ರಿಕಾಷನ್ ತೊಗೊಳೋದ್ಕಿಂತ ಬಂದಮೇಲೆ ನಾನು ರೆಮಿಡಿ ತೊಗೊಳೋದಾಗುತ್ತೆ. ಅರ್ಶಿನ ಹಚ್ಕೊಳ್ಳೋದು, ಮೊಸರು ಹಚ್ಚೋದು, ಅದು ಇದು ಅಂತ. ಬಟ್ ಹಾಗೆ ನಡೀತಾ ಇದೆ. ಮನೇಲಿದ್ದಾಗ ನೀವೇ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿರ್ತಾ ಅಥವಾ ಅಮ್ಮ ಟ್ರೈ ಮಾಡ್ಕೊಡ್ತಿರ್ತಾರ ಅಂತ? ಅಮ್ಮ ಏನೋ ನೋಡ್ಬಿಟ್ಟು ಯೂಟ್ಯೂಬಲ್ಲಿ ಇದನ್ನು ಟ್ರೈ ಮಾಡು, ಅದನ್ನು ಟ್ರೈ ಮಾಡು ಅಂತ ಹೇಳ್ತಾರೆ. ನನಗೆ ಸ್ವಲ್ಪ ಸೋಂಬೇರಿತನ, ಮಾಡಿಕೊಟ್ರೆ ಹಾಕ್ಕೊಳ್ತೀನಿ, ಇಲ್ಲ ನನಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸೋಂಬೇರಿತನ. ಇಲ್ಲ ಅಂದರೆ ಬೆಳಗ್ಗೆ ಸ್ವಲ್ಪ ABC ಜ್ಯೂಸ್ ಕುಟ್ಕೊಂಡು ಸ್ವಲ್ಪ ನನಗೆ ಅದು ರೆಡಿ ಇದ್ಬಿಡಬೇಕು, ಐಸ್ ಕ್ಯೂಬ್ಸ್ ಮಾಡಿ ಇಟ್ಬಿಡ್ತೀನಿ. ಸೊ ಬೆಳಗ್ಗೆ ಶೂಟ್ಗೆ ಹೋಗಿದ್ದ ಮುಂಚೆ ಐ ಡ್ರಿಂಕ್ 1 ABC ಜ್ಯೂಸ್. ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ ತೊಗೊತೀರಾ, ಆಫ್ಟರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ನ ತೊಗೊತೀರಾ? ಹೀಗೆ ತಾನೇ ಹೇಳ್ತಿದ್ರಿ, ನಾನು ಕೇರ್ ತೊಗೊಳೋದಕ್ಕಿಂತ ಮುಂಚೆ ನಾನು ಕೇರ್ ತೊಗೊಳೋದಕ್ಕಿಂತ ಜಾಸ್ತಿ ನಾನು ಹೋಮ್ ರೆಮಿಡೀಸ್ನ ಜಾಸ್ತಿ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಬಿಫೋರ್ ಮೇಕಪ್ಪು ಮತ್ತು ಆಫ್ಟರ್ ದ ಮೇಕಪ್ಪು ಏನೆಲ್ಲ ಪ್ರಿಕಾಷನ್ಸ್ ಆ್ಯಂಡ್ ಪ್ರೋಸೆಸ್ ಇರುತ್ತೆ ನಿಮ್ಮದ್ರಲ್ಲಿ ಅಂತ? ಬಿಫೋರ್ ಮೇಕಪ್ ಏನಿಲ್ಲ, ಸ್ವಲ್ಪ ಸ್ಕಿನ್ ಪ್ರೆಪ್ ಆಗಬೇಕು, ಸ್ವಲ್ಪ ಡ್ರೈನೆಸ್ ಇರುತ್ತೆ. ಸೊ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಸೀರಮ್ ಯೂಸ್ ಮಾಡ್ತೀವಿ ಅಷ್ಟೇ. ಬಿಫೋರ್ ಮೇಕಪ್ ಅಷ್ಟು ಪ್ರಿಪೇರ್ ಆದಮೇಲೆ ಮೇಕಪ್ಪಿಗೆ ಕೂರ್ತೀವಿ. ಅದಾದಮೇಲೆ ಆಫ್ಟರ್ ಮೇಕಪ್ ರಿಮೂವ್ ಮಾಡ್ಬೇಕಾದ್ರೆ ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆಲಿ ರಿಮೂವ್ ಮಾಡ್ತೀನಿ. ಮನೆಗೆ ಬಂದು ಕೊಬ್ಬರಿ ಎಣ್ಣೆಲಿ ಕಂಪ್ಲೀಟಾಗಿ ಮಸಾಜ್ ಮಾಡಿ ಅದಾದಮೇಲೆ ಹತ್ತಿಲಿ ತೆಗ್ದು ಫೇಸ್ ವಾಶ್ ಮಾಡ್ತೀನಿ. ಸೊ ಈ ಕೆಮಿಕಲ್ ಬೇಸ್ಡ್ ರಿಮೂವರ್ಸ್ ಎಲ್ಲ ಬರುತ್ತೆ, ಅದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಕೊಬ್ಬರಿ ಎಣ್ಣೆ ಇಸ್ ದ ಬೆಸ್ಟ್ ಐ ಥಿಂಕ್. ಹೋಮ್ ರೆಮಿಡೀಸ್ ಅಂತ ಎಲ್ಲ ಟ್ರೈ ಮಾಡ್ತೀನಿ ಅಂತಂದರೆ ವರ್ಷಿತಾ ಅವರ ಫಾಲೋವರ್ಸ್ಗಾಗಿರ್ಬೋದು ಅಥವಾ ಆನ್ ಸ್ಕ್ರೀನ್ ನೋಡ್ತಿರುವಂತಹ ಅನಿತಾ ಅವರ ಫಾಲೋವರ್ಸ್ಗೆ, ನಿಮ್ಮ ಅಭಿಮಾನಿಗಳಿಗೆ ಯಾವುದಾದ್ರೂ ಒಂದೆರಡು ಹೋಮ್ ರೆಮಿಡೀಸನ್ನು ಹೇಳೋದಾದರೆ? ಹೋಮ್ ರೆಮಿಡೀಸ್ ಐ ಥಿಂಕ್ ಈ ಕಡಲೆ ಹಿಟ್ಟಲ್ಲಿ ಮುಖ ತೊಳೆದ್ರೆ ಈಗ ಕಂಟಿನ್ಯೂಸ್ ಆಗಿ ನಾವು ಶೂಟ್ಸ್ ಮಾಡ್ತಾ ಇರ್ತೀವಿ, ಕೆಮಿಕಲ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಸೊ ಮನೇಲಿದ್ದಾಗ ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋದಾಗಲಿ, ನಾರ್ಮಲ್ ಸೋಪ್ ಆಗು ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು, ಸ್ಕ್ರಬ್ ಆಗಿ ಯೂಸ್ ಆಗುತ್ತೆ. ಸೊ ಐ ಥಿಂಕ್ ಕಡಲೆ ಹಿಟ್ಟು ಇಸ್ ದ ಬೆಸ್ಟ್ ರೆಮಿಡಿ ಫಾರ್ ಎವ್ರಿಥಿಂಗ್. ಹೇರ್ ಕೇರ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ? ಹೇರ್ ಕೇರ್ ಕೊಬ್ಬರಿ ಎಣ್ಣೆ ಮತ್ತು ಈ ಅಮ್ಮ ಯೂಶ್ವಲಿ ಏನು ಕರ್ಬೇವಿನ ಸೊಪ್ಪು, ಆ ಸೊಪ್ಪು ಈ ಸೊಪ್ಪು ಎಲ್ಲ ಹಾಕಿ ಒಂದಿಷ್ಟು ಆಯಿಲ್ಸ್ನ ಕುದಿಸಿ ಒಂದು ಬಾಟಲ್ ಮಾಡಿ ಇಟ್ಟಿರ್ತಾರೆ. ಅದು ಏನೇನು ಆಯಿಲ್ ಹಾಕಿರ್ತಾರೆ ಅಂತ ಗೊತ್ತಿಲ್ಲ, ಎಲ್ಲ ಆಲ್ಮಂಡ್ ಆಯಿಲ್, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಇನ್ನೂ ಏನೇನೋ ಆಯಿಲ್ ಹಾಕಿ, ಆನಿಯನ್ಸ್ ಹಾಕಿ, ಕರ್ಬೇವು ಹಾಕಿ ಅದನ್ನೆಲ್ಲ ಕುದಿಸಿ ಒಂದು ಬಾಟಲ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ಯಾವಾಗಲಾದ್ರು ವೀಕ್ಲಿ ಒನ್ಸ್ ಹಚ್ಚಿ ತಲೆಗೆ ಸ್ನಾನ ಮಾಡಿದ್ರೆ ಇಟ್ ಇಸ್ ನೈಸ್. ವರ್ಕೌಟ್ ರೊಟೀನ್ ಏನಾದರೂ ಮಾಡ್ತೀರಾ? ಜಿಮ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಧ್ಯಾನ ಮಾಡ್ತೀರಾ? ಹೆಂಗಿರುತ್ತೆ ನಿಮ್ಮ ವರ್ಕೌಟ್ ರೊಟೀನು ಅಂತ? ಶೂಟ್ಸ್ಗೆ ಹೋಗ್ಬೇಕಾದ್ರೆ ವರ್ಕೌಟ್ ಮಾಡೋದು ಕಷ್ಟ, ಯಾಕಂದರೆ ನಾನಿರೋ ಜಾಗದಿಂದ ನನಗೆ ಶೂಟ್ಗೆ ಹೋಗೋಕ್ಕೆ ಆಲ್ಮೋಸ್ಟ್ 1 hour ಬೇಕಾಗುತ್ತೆ.
ಸೊ ಶೂಟಿಂಗ್ ದಿನ ದರ್ ಇಸ್ ನಥಿಂಗ್, ಜಸ್ಟ್ ಮೆಡಿಟೇಷನ್ ಮಾಡಿ ಹೋಗ್ತೀನಿ. ಬಟ್ ಶೂಟ್ ಇಲ್ಲ ಅಂದರೆ ಐ ಮೇಕ್ ಶೋರ್ ಜಿಮ್ಮಿಗೆ ಹೋಗ್ತೀನಿ. ಜಿಮ್ಗೆ ಹೋಗಿ ಒಂದು ರೌಂಡ್ ಸ್ವಲ್ಪ ಕಾರ್ಡಿಯೋ ಮತ್ತು ವೆಯ್ಟ್ಸ್ ಎಲ್ಲ ಮಾಡಿ, ಆ್ಯಂಡ್ ನನಗೆ ಮೆಡಿಟೇಷನ್ ಅಂದರೆ ತುಂಬ ಇಷ್ಟ. ಸೊ ಐ ಫೀಲ್ ವೆರಿ ಪೀಸ್ ಆ್ಯಂಡ್ ಕಾಮ್. ಅದ್ರ ಜೊತೆ ಮೆಡಿಟೇಷನ್ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಡಯಟ್ ಏನಾದರೂ ಮಾಡ್ತಿರ್ತೀರಾ? ಡಯಟ್ ಅಂತ ಏನಿಲ್ಲ, ಇಟ್ಸ್ ಅ ಹೆಲ್ದಿ ಈಟಿಂಗ್. ಅಂದರೆ ಏನು ನಮ್ಮ ದೇಹಕ್ಕೆ ಕೆಟ್ಟದ್ದು ಅಂತ ಗೊತ್ತಿರಬೇಕಷ್ಟೇ. ಡಯಟ್ ಮಾಡೋದಂದರೆ ಇಷ್ಟೇ ಪೋರ್ಷನಲ್ಲಿ ತಿನ್ನಬೇಕು, ಇಷ್ಟು ಗ್ರಾಮ್ಸಲ್ಲಿ ತಿನ್ನಬೇಕು ಅಂತ ಏನಿಲ್ಲ. ಅಂದರೆ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು. ಚಿಪ್ಸ್ ತಿನ್ನಬಾರ್ದು, ಇಲ್ಲ ತುಂಬ ಆಯಿಲ್ ಫ್ರೈಡ್ ತಿನ್ನಬಾರ್ದು. ಈಗ ಆಯಿಲ್ ಒಳ್ಳೇದಲ್ಲ ದೇಹಕ್ಕೆ, ಏನು ಒಳ್ಳೇದಲ್ಲ ಅಂತ ನಾವು ತಿಳ್ಕೊಂಡ್ರೆ ದಟ್ ಈಸ್ ಡಯಟ್. ಡಯಟ್ ಅಂದರೆ ನಾವು ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು, 1 ಚಪಾತಿ ತಿನ್ನಬೇಕು, 2 ಚಪಾತಿ ತಿನ್ನಬೇಕು ಅಷ್ಟೇ. ನಮಗೆ ಎಷ್ಟು ದೇಹಕ್ಕೆ ಬೇಕು ಅಷ್ಟು ಕಂಪ್ಲೀಟಾಗಿ ಹೊಟ್ಟೆ ತುಂಬ ತಿನ್ನಬೇಕು, ಹೆಲ್ದಿ ಫುಡ್ ತಿನ್ನಬೇಕಷ್ಟೇ. ಅನಿತಾ ಅವರಂತೂ ರಾಘವೇಂದ್ರ ಅವರ ಹಿಂದೆ ಬಿದ್ದಿದ್ದಾರೆ. ಸೊ ರಿಯಲ್ ಲೈಫ್ನಲ್ಲಿ ವರ್ಷಿತಾ ಅವರಿಗೆ ಎಷ್ಟು ಪ್ರಪೋಸಲ್ಸ್ ಬಂದಿದೆ ಅಂತ? ಓ ಮೈ ಹಂಗೆ ಗೊತ್ತಿಲ್ಲ ಎಷ್ಟು ಅಂತ. ಕಾಲೇಜಲ್ಲಿ ಸ್ಕೂಲಲ್ಲಿ ಅಲ್ವಾ ಅದೆಲ್ಲ. ಸ್ಕೂಲ್ ಡೇಸ್ಗೆ ಶುರುವಾಗ್ಬಿಟ್ಟಿತ್ತಾ? ಅಂದರೆ ಆಬ್ವಿಯಸ್ಲಿ ಸ್ಕೂಲ್ ಅಂದರೆ ನಾನು ಓದಿದ ಸ್ಕೂಲು ಗರ್ಲ್ಸ್ ಸ್ಕೂಲೇ ಆಗಿದ್ರು. ನನಗೆ 4th ಸ್ಟ್ಯಾಂಡರ್ಡ್ವರೆಗೂ ಹುಡುಗರಿದ್ರು. ಬಟ್ ಗರ್ಲ್ಸ್ ಸ್ಕೂಲಲ್ಲಿ ಇದೊಂದು ಇದಿರುತ್ತೆ, ಗರ್ಲ್ಸ್ ಸ್ಕೂಲ್ ಆಚೆ ಕಡೆ ಸ್ವಲ್ಪ ಹುಡುಗರು ಕಾಯ್ತಾ ಇರ್ತಾರೆ. ಸೊ ಬಟ್ ನನಗೆ ತುಂಬ, ನಮ್ಮ ಸ್ಕೂಲು ತುಂಬ ಸ್ಟ್ರಿಕ್ಟ್ ಇತ್ತು, ನಮ್ಮ ಅಮ್ಮನೂ ತುಂಬ ಸ್ಟ್ರಿಕ್ಟ್ ಇದ್ರು. ಹುಡುಗರ ಹತ್ರ ಮಾತಾಡೋದು ಅಂದರೆ ಭಯ ಇತ್ತು ನನಗೆ ಸ್ಕೂಲಲ್ಲಿದ್ದಾಗ. ಯಾರು ಬಂದು ಮಾತಾಡ್ಸಕ್ಕೆ ಬಂದು ಓಡೋಗ್ಬಿಡ್ತಿದ್ದೆ. ಮಾತು ಆಡೋಕ್ಕೆ, ಜಸ್ಟ್ ಹಾಯ್ ಹೇಳಕ್ಕೆ ನನಗೆ ಹೆದರ್ಕೋತಿದ್ದೆ. ಸೊ ಎಷ್ಟು ಅಂತೆಲ್ಲ ಗೊತ್ತಿಲ್ಲ. ಇವಾಗ ಯಾರು ಧೈರ್ಯ ಮಾಡ್ತಾ ಇಲ್ಲ. ಅದೇ ಇವಾಗ ಯಾರು ಧೈರ್ಯ ಮಾಡ್ತಾರೆ ಹೇಳಿ? ನೀವು ಹೋಗ್ಬಿಟ್ಟು ರಾಘವೇಂದ್ರ ಅವ್ರ ಹಿಂದೆ ಬಿದ್ದರೆ, ನಮ್ಮ ಕ್ಯಾಮ್ರಾಮನ್ ಹೆಸರು ಸಹ ಕೂಡ ರಾಘವೇಂದ್ರನೇ. ಓ ಹೌದಾ? ಹಾಯ್ ರಾಘವೇಂದ್ರ ಅವರೇ. ಬಟ್ ಬೇಡ ಬಿಡಿ, ನಾನು ರಾಘವೇಂದ್ರ ಅವರಿಂದನೇ ಇರ್ತೀನಿ. ಡೋಂಟ್ ವರಿ, ಎದ್ಕೋಬೇಡಿ. ಅವ್ರ ಮುಗುಳ್ನಾಗೆ ನೋಡಿ ನೋಡಿ ಅಲ್ಲಿ ಖುಷಿ ಅವ್ರಿಗೆ. ಸೊ ಕ್ಯೂಟ್. ಒಳ್ಳೆ ದಂತದ ಗೊಂಬೆ ಸಿಗ್ತಿರಂದ್ರೆ ನಮ್ಮ ರಾಘವೇಂದ್ರ ಅವ್ರು ಈಗಲೂ ಕೂಡ ಮದುವೆ ಆಗಿ ಹೇಳಿದ್ದಾರೆ. ಬಟ್ ಆ ಚಾನ್ಸ್ ಇಲ್ಲ. ಅದು ಅನಿತಾ ಒಪ್ಪಲ್ಲ, ಅನಿತಂಗೆ ಆ ರಾಘವೇಂದ್ರನೇ ಬೇಕು. ಅಂಡ್ ಸ್ಕೂಲ್ ಡೇಸ್ ಬಗ್ಗೆ ಹೇಳಿದ್ರಿ. ಇನ್ಸ್ಟಾಗ್ರಾಮಲ್ಲಿ ಈಗ ಏನಿದ್ರು ಒಂದು ಕಾಲದಲ್ಲಿ ನಟಿಮಣಿಯರು ಸಿಗಬೇಕು ಅಂದರೆ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗಬೇಕು, ಇಲ್ಲ ಸೀರಿಯಲ್ಸಲ್ಲಿ ಯಾವುದೋ ಒಂದು ಫಂಕ್ಷನ್ಸ್ ಇರಬೇಕು, ಇಲ್ಲ ಯಾವುದೋ ಒಂದು ಈವೆಂಟ್ಗಳಲ್ಲಿ ಸಿಗ್ತಿದ್ವಿ. ಈಗ ಏನಿದ್ರು ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಜಮಾನ. ಪಟ್ ಅಂತ ಹೇಳ್ಬಿಟ್ಟು ಅವ್ರ ID ಸರ್ಚ್ ಮಾಡಿಬಿಡ್ತಾರೆ, ಗೊತ್ತಾಗ್ಬಿಡುತ್ತೆ. ಇನ್ಸ್ಟಾಗ್ರಾಮಲ್ಲಿ ಬಂದಿರುವಂತಹ ಒಂದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುವಂತಹ ಕ್ರೇಜಿಯೆಸ್ಟ್ ಪ್ರಪೋಸಲ್ ಬಗ್ಗೆ ಹೇಳೋದಾದರೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಏನಿಲ್ಲ, ಸುಮ್ಮನೆ ಸಡನ್ನಾಗಿ ಕ್ಯಾನ್ ಐ ಹ್ಯಾವ್ ಯುವರ್ ನಂಬರ್, ಐ ಲವ್ ಯು ಅಂತ ಕಳಿಸ್ಬಿಡ್ತಾರೆ ಅಷ್ಟೇ. ಕ್ರೇಜಿಯಾಗಿ ಅಂದರೆ ಖುಷಿ ವ್ಯಕ್ತಪಡಿಸ್ತಾರೆ, ಪ್ರೀತಿ ವ್ಯಕ್ತಪಡಿಸ್ತಾರೆ. ಆ ಥರ ಪ್ರಪೋಸಲ್ ಥರ ನಾನು ನಿನ್ನ ಮದುವೆ ಆಗ್ತೀನಿ ಆ ಥರ ಎಲ್ಲ ಬಂದಿಲ್ಲ. ಆದರೆ ಸುಮ್ಮನೆ ಕೆಲವು ಹುಡುಗರು ಇರ್ತಾರಲ್ಲ, ಸುಮ್ಮನೆ ಐ ಲವ್ ಯು, ಐ ವಾಂಟ್ ಟು ಮ್ಯಾರಿ ಯು, ಸುಮ್ಮನೆ ಅದಕ್ಕೆ DP ಇರಲ್ಲ, ಏನಿರಲ್ಲ ಇನ್ಸ್ಟಾಗ್ರಾಮಲ್ಲಿ, ಸುಮ್ಮನೆ ಹಂಗೆ ಕಳಿಸ್ತಾರೆ. ಬಟ್ ನೋಡಿದಾಗ ಅನ್ಸುತ್ತಲ್ಲ, ಇದು ಯಾರೋ ಐ ಲವ್ ಯು ಅಂತ ಕಳಿಸಿದ್ದಾರೆ, ಯಾರು ಇರ್ಬೋದು, ಹೆಂಗಿರ್ಬೋದು ಹುಡುಗ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ಲ. ಸುಮ್ಮನೆ ಓಪನ್ ಮಾಡಿ ನೋಡ್ತೀವಿ, ಬಟ್ ಅದಕ್ಕೆ DPನೂ ಇರಲ್ಲ, ಏನೂ ಇರಲ್ಲ. ಸೊ ಆ ಥರ ಸುಮಾರು ಬರ್ತಿರುತ್ತೆ. ಆ ಥರ ಬಂದಿರುವಂಥದ್ದನ್ನ ಅಪ್ಪ ಅಮ್ಮನ ಹತ್ರ ಶೇರ್ ಮಾಡ್ಕೊತೀರಾ ಅಂತ? ಹೇಳ್ತೀನಿ, ನಮ್ಮಮ್ಮಂಗೆ ಹೇಳ್ತಿರ್ತೀನಿ. ನಾನು ನಮ್ಮಮ್ಮ ನೋಡ್ಕೊಂಡು ನಗ್ತಾ ಇರ್ತೀವಿ. ಎಷ್ಟು ಈಸಿಯಾಗಿ ಐ ವಾಂಟ್ ಟು ಮ್ಯಾರಿ ಯು, ಐ ಲವ್ ಯು, ಫೋನ್ ನಂಬರ್ ಕೇಳೋದು ಎಷ್ಟು ಈಸಿಯಾಗಿ, ಸುಮ್ಮನೆ ಮೆಸೇಜ್ ಹಾಕಿ ಇವಾಗೇನು ರೆಸ್ಪಾಂಡ್ ಮಾಡ್ತಿರೋ ಇಲ್ವೋ ಅಂತ ಆವಾಜ್ ಹಾಕೋದು. ಸೊ ನೋಡ್ಕೊಂಡು ನಗ್ತಾ ಇರ್ತೀವಿ ಆವಾಗ. ಫೈನಲಿ ಪ್ರತಿದಿನ 9:30 ಬರ್ತಾ ಇದೆ ಯಜಮಾನ ಸೀರಿಯಲ್. ಜನರ ಪ್ರೀತಿಯನ್ನು ಗೆದ್ದು ಭಾರಿ ವೀಕ್ಷಣೆಯನ್ನು ಪಡ್ಕೊಳ್ತಾ ಇದೆ. ಸೊ ಜನರ ಅಭಿಮಾನಿಕಾಗಿರ್ಬೋದು, ಕನ್ನಡ ಕಿರುತೆರೆ ವೀಕ್ಷಕರ ಅಭಿಮಾನಿಕಾಗಿರ್ಬೋದು, ವರ್ಷಿತಾ ಅವ್ರು ಏನು ಹೇಳ್ತಾರೆ, ಅನಿತಾ ಅವ್ರು ಏನು ಹೇಳ್ತಾರೆ? ವರ್ಷಿತಾ ಇಸ್ ಆಲ್ವೇಸ್ ಗ್ರೇಟ್ಫುಲ್. ಜನಗಳು ತುಂಬ, ನಾನು ತುಂಬ ಗ್ರ್ಯಾಟಿಟ್ಯೂಡ್ ತೋರಿಸ್ತೀನಿ. ಏನಕ್ಕೆ ಅಂದರೆ ಅನಿತಾ ಅನ್ನೋ ಪಾತ್ರಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ಎಕ್ಸ್ಟ್ರೀಮ್ಲಿ ಪ್ರೀತಿ ಕೊಟ್ಟಿದ್ದಾರೆ. ಯಾಕೆಂದರೆ ಅಷ್ಟು ಮೆಸೇಜ್ ಹಾಕೋದು, ಅಷ್ಟು ಎಲ್ಲೇ ಹೋದರೂ ಮಾತಾಡಿಸ್ತೀರಾ, ಆ ಪಾತ್ರನ ಅಷ್ಟು ಪ್ರೀತಿಯಿಂದ ನೋಡಿದ್ದೀರಾ. ನಾನು ವೀಲ್ಚೇರ್ ಮೇಲೆ ಕೂತಿದ್ದಾಗಲೂ ನನಗೆ ನರ್ವಸ್ನೆಸ್ ಇದ್ರೂ ನನಗೆ ಆ ನರ್ವಸ್ನೆಸ್ ಹೋಗಿದ್ದ ಕಾರಣನೇ ಜನಗಳ ಪ್ರೀತಿ. ಸೊ ನಾನು ಯಾವತ್ತಿಗೂ ಚಿರಋಣಿ. ಆ್ಯಂಡ್ ಇವಾಗ ಅನಿತಾ ಸ್ವಲ್ಪ ಬದಲಾಗಿದ್ದಾಳೆ, ಸ್ವಲ್ಪ ಕೋಪಿಷ್ಟೆ, ಸ್ವಲ್ಪ ದುರಂಕಾರಿ ಎಲ್ಲ ಆಗಿದ್ದಾಳೆ. ಆದರೂ ನಿಮ್ಮ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಬಿಕಾಸ್ ರಾಘವೇಂದ್ರನ ಪಡ್ಕೊಳ್ಳೋದಕ್ಕೋಸ್ಕರ ಅವಳ ಹಠ ಮಾಡ್ತಿದ್ದಾಳೆ. ಸೊ ಈ ಎಲ್ಲ ಹಠ ಎಲ್ಲದ್ರ ಮಧ್ಯೆ ನಿಮ್ಗಳ ಪ್ರೀತಿ ನನಗೆ ಬಹಳ ಇಂಪಾರ್ಟೆಂಟ್. ಸೊ ನಾನು ಯಾವುದೇ ಪ್ರಾಜೆಕ್ಟ್ ಮಾಡಲಿ ಆ್ಯಂಡ್ ನಿಮ್ಗಳ ಪ್ರೀತಿನ ವರ್ಷಿತಾ ಅಷ್ಟೇ ಕೇಳೋದು. ಆ್ಯಂಡ್ ಅನಿತನ್ನ ಇನ್ನೂ ಪ್ರೋತ್ಸಾಹಿಸಿ, ನನ್ನ ಪರ್ಫಾರ್ಮೆನ್ಸ್ ಥರ ನೋಡಿ, ನನ್ನ ಕೋಪ ಅದು ಇದು ಅಂತ ಸ್ವಲ್ಪ ಬೈಕೊಳ್ಬೇಡಿ ಇವಾಗ. ಸೊ ದ್ಯಾಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್. ಈಗ ವರ್ಷಿತಾ ಅವರು ಹಾಸನ್ ಕಡೆಯವರಾಗಿರೋದ್ರಿಂದ ಹಾಸನ್ ಭಾಷೆಯಲ್ಲಿ ಏನಾದರೂ ಬೈಯೋದಾದ್ರೆ?
ಹಾಸನ್ ಭಾಷೆ ಅಂತ ಯಾವ್ದಿದೆ? ಒಂದು ಸ್ಲ್ಯಾಂಗ್ ಇದೆಯಲ್ಲ ಹಾಸನ್ದು, ಅದ್ರದ್ದೇ ಅಂತ ಒಂದು, ಈಗ ಮಂಡ್ಯ ಸ್ಲ್ಯಾಂಗ್ ಇದೆ, ಎಲ್ಲ ಬಡೆ ಇದ ಹಂಗೆ ಹೆಂಗೋ ಬರುತ್ತೆ. ಸೊ ಹಾಸನ್ದು ಒಂಥರ ಸ್ಲ್ಯಾಂಗ್, ಲೈಕ್ ಆಲ್ಮೋಸ್ಟ್ ಮಂಡ್ಯ ಸಿಮಿಲಾರಿಟಿ ಇದೆ. ಸೊ ಅದರಲ್ಲಿ ಏನಾದ್ರು ಹೇಳೋದಾದ್ರೆ ಅಂದ್ರೆ ಈಗ ನಾನು ಹಾಸನದಲ್ಲಿ ಅಂದ್ರೆ ಸುಮ್ಮನೆ ಅಪರೂಪಕ್ಕೆ ಹೋಗಿ ಬರೋದು, ಅಜ್ಜಿ ತಾತ ಅಷ್ಟೇ ಇರೋದು. ಅಂದ್ರೆ ಸ್ವಲ್ಪ ನಾನು ಅಲ್ಲಿ ಕಡೆ ಅಲ್ಲಿ ಹೋದಾಗ ಅಬ್ಸರ್ವ್ ಮಾಡಿರೋದು, ಬರ್ತದೆ ಹೋಗ್ತದೆ ಅಂತ ಸ್ವಲ್ಪ ಯೂಸ್ ಮಾಡ್ತಾರೆ. ಬಟ್ ನಾನು ನೋಡಿದಾಗ ಕೆಲವು ಸತಿ ಅಂದರೆ ನನಗೆ ಅಭ್ಯಾಸ ಇಲ್ಲ ಅಷ್ಟು, ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರಿಂದ. ಬಟ್ ಬರ್ತದೆ ಹೋಗ್ತದೆ ಏನ್ಲಾ ಬಾ ಆ ಥರ ಯೂಸ್ ಮಾಡ್ತಾರೆ. ಊಟ ಮಾಡ್ದ ಅಂತ ಕೇಳೋದಕ್ಕೂ ಏನೋ ಸ್ವಲ್ಪ ಉಂಡ ಆ ಥರ ಕೇಳ್ತಾರೆ. ಅದು ಸ್ವಲ್ಪ ಫನ್ನಿಯಾಗಿರುತ್ತೆ. ಬಟ್ ಚಂದ ಊರ ಕಡೆ ಹೋದಾಗ ಅದನ್ನು ಕೇಳೋಕ್ಕೆ, ಅಲ್ಲಿ ಜನ ಎಲ್ಲ ಆ ಥರ ಆ ಭಾಷೆಯಲ್ಲಿ ಮಾತಾಡಿದಾಗ ತೆಂಗಿನ ತೋಟದ ಮಧ್ಯದಲ್ಲಿ ಚೆನ್ನಾಗಿ ಅನಿಸುತ್ತೆ. ನಾನು ನಿಮ್ಗೆ ಟಾಸ್ ಕೊಡ್ತೇನೆ ನಮ್ಮ ಬಾಸ್ ಟಿವಿ ಕಡೆಯಿಂದ. ನೆಕ್ಸ್ಟ್ ನೀವು ಬರಬೇಕಾದ್ರೆ ಹಾಸನ್ ಸ್ಲ್ಯಾಂಗಲ್ಲಿ ನನ್ನನ್ನು ಮಾತಾಡಿಸ್ಬೇಕು ನೀವು. ಹಾಸನ್ ಸ್ಲ್ಯಾಂಗ್ ಅಲ್ಲ, ಖಂಡಿತ. ಶೋರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ಒಂದಷ್ಟು ಟೈಮನ್ನು ಕೊಟ್ಟಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಇದೇ ಥರನೇ ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ಸನ್ನು ಅದೇ ರೀತಿ ಅನಿತಾ ಕ್ಯಾರೆಕ್ಟರ್ಗೆ ಮತ್ತಷ್ಟು ಪ್ರೀತಿ ಸಿಗಲಿ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಚೆನ್ನಾಗಿ ಇಂಟರ್ವ್ಯೂ ಮಾಡಿದ್ರಿ. ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ ನಾನು ನೋಡಿದ್ದೀನಿ ಆ್ಯಂಡ್ ಐ ಥಿಂಕ್ ಇಟ್ ವಾಸ್ ಅ ಫನ್ ಇಂಟರ್ವ್ಯೂ. ನನಗೆ ಇಂಟರ್ವ್ಯೂ ಥರ ಅನಿಸಲಿಲ್ಲ, ತುಂಬ ಫನ್ ಆಗಿ ತುಂಬ ಈಸಿ ಗೋ ಮಾತಾಡ್ದಂಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು. ನೋಡಿದ್ರಲ್ಲ, ಹಾಸನದ ವರ್ಷಿತಾ ಅಲಿಯಾಸ್ ಯಜಮಾನ ಸೀರಿಯಲ್ನ ಅನಿತಾ ಅವರ ಮಾತು ಇದಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.